ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಕಬಾಬ್ ಮಾಡೋದು ಹೇಗೆ ಅಂತ ತಿಳ್ಕೊಡ್ತೀನಿ. ಚಿಕನ್ ಕಬಾಬ್ ನಾನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಇಡಿ ಆಗೋಷ್ಟು ಎಳ್ಳು ತಂದಿದ್ದೀನಿ, ಬಿಳಿ ಎಳ್ಳು ತಂದಿದ್ದೀನಿ. ಬಿಳಿ ಎಳ್ಳು ಆಪ್ಷನಲ್ಲು, ಲುಕ್ ವೈಸ್ ಚೆನ್ನಾಗಿ ಬರ್ತದೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಬಿಳಿ ಎಳ್ಳು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. 5ರಿಂದ 6 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ನಮ್ಮ ಚಿಲ್ಲಿ ಪೌಡ್ರ್ ಏನು ಖಾರ ಇರೋದಿಲ್ಲ, ಬರೀ ಕಲರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕಾರ್ನ್ಫ್ಲೋರು, ಒಂದು 5 ಸ್ಪೂನ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಿದ್ದೀನಿ. ಕಾರ್ನ್ಫ್ಲೋರ್ ಆ್ಯಡ್ ಮಾಡೋದು ಯಾಕೆ ಅಂತಂದರೆ ಕ್ರಿಸ್ಪಿನೆಸ್ಗೆ, ಕಬಾಬ್ ಕ್ರಿಸ್ಪಿನೆಸ್ ಬರಬೇಕು ಅಂತ. ನೆಕ್ಸ್ಟ್ ಅಕ್ಕಿ ಹಸಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟು ಅಷ್ಟೇ ಕಬಾಬ್ ಕ್ರಿಸ್ಪಿನೆಸ್ಗೆ ಆ್ಯಡ್ ಮಾಡೋದು. ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಸಿಟ್ಟನ್ನ ನಾನು ಕಬಾಬ್ ಕ್ರಿಸ್ಪಿನೆಸ್ಗೆ ಆ್ಯಡ್ ಮಾಡೋದು. ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಅರ್ಧ kg ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಬಂದು ಚಿಕನ್ 4 kg ಚಿಕನ್ಗೆ ನಾನು ಮಾಡ್ತಾಯಿರೋದು. ನಿಮ್ಮ ಕ್ವಾಂಟಿಟಿ ವೈಸ್ ವೇರಿಯೇಷನ್ ಮಾಡ್ಕೊಳ್ಳಿ. ನಾನ್ ವೆಜ್ಗೆ ಯಾವಾಗಲೂ ಶುಂಠಿ ಕಮ್ಮಿ ಇರಬೇಕು, ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಶುಂಠಿ ಜಾಸ್ತಿ ಹಾಕಿದ್ರೆ ಶುಂಠಿ ಸ್ಮೆಲ್ಲೇ ಬರ್ತದೆ. ನಾನಿಲ್ಲಿ 5 ಮೊಟ್ಟೆ ತಂದಿದ್ದೀನಿ. 5 ಮೊಟ್ಟೆನ ನೀಟಾಗಿ ಒಡೆದು ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕೋದ್ರಿಂದ ಚಿಕನ್ನು ನೀಟಾಗಿ ಸಾಫ್ಟ್ ಆಯ್ತದೆ ಮತ್ತು ಒಳ್ಳೆ ಟೆಕ್ಸ್ಚರ್ ಬರ್ತದೆ. ಏನು ಬೈಂಡಿಂಗ್ ಮಾಡ್ತಾಯಿದ್ದೀವಿ ನಾವು, ಮಸಾಲೆ ಬೈಂಡಿಂಗ್ ಮಾಡ್ತಾಯಿದ್ದೀವಿ, ಅದು ನೀಟಾಗಿ ಅಪ್ಲೈ ಆಗ್ತದೆ ಚಿಕನ್ಗೆ. ಅದಕ್ಕೆ ನಾನು ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ಒಬ್ಬರು ಮೊಟ್ಟೆ ಯೂಸ್ ಮಾಡಲ್ಲ, ಮೊಟ್ಟೆ ಯೂಸ್ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಬಿಗಿನರ್ ಯೂಟ್ಯೂಬರ್, ನಿಮ್ಮ ಸಪೋರ್ಟ್ ನಮ್ಮ ಹತ್ರ ಇರಲಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಯಾವ್ದು ಬೇಕು, ರೆಸಿಪಿ ಏನಾದರೂ ಬ್ಲಾಗ್ಸು ಯಾವ್ದು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಬಾಕ್ಸಲ್ಲಿ ಅದನ್ನ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನಾನಿಲ್ಲಿ ತೇಜು ಕಬಾಬ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಅರ್ಧ kg ಪ್ಯಾಕೆಟ್ನ ಫುಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದ್ರು ಕಲರ್ ಬೇಕಾದರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು, ಕಲರ್ ಬೇಕು ಅಂದರೆ. ಸ್ವಲ್ಪ ವಾದಕ್ಕೆ ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ವಾದಕ್ಕೆ ಫ್ಲೇವರ್ಗೆ ಆ್ಯಡ್ ಮಾಡ್ತಾ ಇರೋದು. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕರ್ಬೇವಿನ ಸೊಪ್ಪು ಗಾರ್ನಿಷಿಗೋಸ್ಕರ ಅಷ್ಟೇ, ನಿಮ್ಗೇನೋ ಬೇಡ ಸ್ಕಿಪ್ ಮಾಡ್ಕೋಬೋದು. ಎಲ್ಲನೂ ನೀಟಾಗಿ ಇವಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದು ಯಾವ ಥರ ಅಂದರೆ ಎಲ್ಲ ಹೊಂದ್ಕೋಬೇಕು. ಅಕ್ಕಿ ಹಸಿಟ್ಟು ಏನು ಹಾಕಿರ್ತೀವಿ, ಕಾರ್ನ್ಫ್ಲೋರ್ ಏನು ಹಾಕಿರ್ತೀವಿ, ಮತ್ತು ಕಬಾಬ್ ಪೌಡ್ರ್ ಏನು ಹಾಕಿರ್ತೀವಿ, ಕರ್ಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ಎಳ್ಳು ಅಷ್ಟೇ ಒಳ್ಳೆ ಲುಕ್ ಕೊಡುತ್ತೆ, ಒಳ್ಳೆ ಟೆಕ್ಸ್ಚರ್ ಥರ ಬರಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ನಾನು ಯಾವುದೇ ರೀತಿ ವಾಟರ್ ಯೂಸ್ ಮಾಡಿಲ್ಲ. ನನ್ನ ಚಾನಲಲ್ಲಿ ಇನ್ನೂ ಸುಮಾರು ವೀಡಿಯೋಗಳೈತೆ ನಾನ್ ವೆಜ್ ರಿಲೇಟೆಡ್ಡು, ಅದನ್ನ ಚೆಕ್ ಮಾಡಿ. ಬಿರಿಯಾನಿಗಳೆಲ್ಲ ಹಾಕಿದ್ದೀನಿ, ಚಾಪ್ ಗ್ರೇವಿಗಳು ಅದೆಲ್ಲ ಹಾಕಿದ್ದೀನಿ, ಚೆಕ್ ಮಾಡಿ. ನಾನು ಏನಾರು ಈ ವಿಡಿಯೋದಲ್ಲಿ ಏನಾರು ಮಿಸ್ಟೇಕ್ ಮಾಡಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನೆಕ್ಸ್ಟ್ ಟೈಮ್ ಅದನ್ನ ತಿದ್ಕೋತೀನಿ. ನೆಕ್ಸ್ಟ್ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ 4 kg ಚಿಕನ್ನ ವಾಶ್ ಮಾಡಿ ನೀಟಾಗಿ ಹಾಕಿರೋದು. ನೀಟಾಗಿ ಚಿಕನ್ ಅಷ್ಟೇ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಚಿಕನ್ಗೆ ಏನು ಮಸಾಲೆ ಮಾಡಿದ್ದೀವೋ ಅದು ನೀಟಾಗಿ ಹೊಂದ್ಕೋಬೇಕು, ಅದ್ರೊಳಗೆ ಮಿಕ್ಸ್ ಮಾಡಬೇಕು. ನೀವೇನೋ ಕರೆಕ್ಟಾಗಿ ಮಿಕ್ಸ್ ಮಾಡಲಿಲ್ಲ, ಅದು ಕರೆಕ್ಟಾಗಿ ಅಪ್ಲೈ ಆಗದೇ ಇಲ್ಲ, ಕಬಾಬ್ ಹಾಕಿದಾಗ ಕರೆಕ್ಟಾಗಿ ಕೋಟಿಂಗ್ ಕೊಡಲ್ಲ. ನಿಮಗೆ ಮಧ್ಯದಲ್ಲಿ ಟೇಸ್ಟ್ ನೋಡಿ, ನಿಮ್ಗೇನೋ ಸಾಲ್ಟ್ ಬೇಕಾದ್ರೆ ಸಾಲ್ಟ್ ಹಾಕೋಬೋದು. ಇದಪ್ಪ ನಾನು ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನನಗೆ ಕಲರು ಬೇಕು ಮತ್ತು ಸ್ಪೈಸಿಯಾಗೂ ಬೇಕು. ನಿಮಗೆ ಸ್ಪೈಸಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇದಕ್ಕೇ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ. ನಿಮಗೆ ಖಾರ ಕಮ್ಮಿ ಬೇಕು ಅನ್ನೋರು ಇದೆಲ್ಲ ಸ್ಕಿಪ್ ಮಾಡ್ಬೋದು. ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊ ಹಾಕಿ. ನೋಡಿ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಇಲ್ಲಿ. ನೆಕ್ಸ್ಟು 1 hour ಮ್ಯಾರಿನೇಟ್ ಮಾಡಬೇಕು ಚಿಕನ್ನ ಕರೆಕ್ಟಾಗಿ. ಮ್ಯಾರಿನೇಟ್ ಆದಮೇಲೆ ಅದೇ ನೀರು ಬಿಡ್ಕೋದು, ನೀರು ಅವಶ್ಯಕತೆನೇ ಇರೋದಿಲ್ಲ ಇಲ್ಲಿ. ನೆಕ್ಸ್ಟ್ ಕಾಯ್ದಿರೋ ಎಣ್ಣೆಗೆ ನೀಟಾಗಿ ಕಬಾಬ್ನ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ಕಬಾಬ್ನ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ನೀಟಾಗಿ ಬೇಯಿಸೋದು. ಅವಾಗ ನೋಡಿ ಹಾಕಿದ್ದೀನಿ, ನಾನು ಆಲ್ರೆಡಿ ಹಾಕಿದ್ದೆ, ವೀಡಿಯೋ ಮಾಡೋದು ಮರ್ತು ಹೋಗಿದೆ, ಇವಾಗ ಮಾಡ್ತಾಯಿದ್ದೀನಿ. ನೀಟಾಗಿ ಕಬಾಬ್ ಎಲ್ಲ ಹಾಕಿದ್ಮೇಲೆ ಫ್ಲಿಪ್ ಮಾಡಿ ನೀಟಾಗಿ ಬೇಯಿಸಿ ಎತ್ಕೋಬೇಕು, ಸೋಸಿ ಎಣ್ಣೆನ ನೀಟಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ